ನಮಸ್ಕಾರ ಸ್ನೇಹಿತರೆ. ಇದು ಇಬ್ಬರು ಚಿತ್ರಕಲಾವಿದರ ಪ್ರೇಮ ಕಥೆ. ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದರೆ, ಎಷ್ಟು ಟ್ವಿಸ್ಟ್ಗಳಿದ್ದಾವೆ ಅಂತಂದರೆ, ಮತ್ತು ಇದು ಯಾವುದು ಮೂವಿಗಿಂತ ಅಂತೂ ಕಡಿಮೆ ಇಲ್ಲ. ಹಾಗಾಗಿ ಶೇರ್ ಮಾಡ್ಕೋಬೇಕನ್ನಿಸ್ತು. ಸಮಯ ಇದ್ದರೆ ಅಷ್ಟೇ ಕೇಳಿ. ಮತ್ತು ಕೇಳಿದವ್ರಿಗೆ ತುಂಬ ಜನಕ್ಕೆ ಗೊತ್ತಾಗ್ಬೋದು ಇದು ಯಾರ್ದು ಕಥೆ ಇರ್ಬೋದು ಅಂತ. ಗೊತ್ತಾಗಿಲ್ಲ ಅಂದರೆ ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ, ವಿಚಾರಿಸೋಕ್ಕೆ ಹೋಗಬೇಡಿ, ಬಟ್ ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ರಾಕೇಶ್ ಅನ್ನೋರು ಫೈನಲ್ ಇಯರ್ ವಿದ್ಯಾರ್ಥಿ. ಇನ್ನೇನು ಮುಗಿಸಿ ಒಂದು ಒಳ್ಳೆ ಜಾಬಿಗೆ ಸೇರ್ಕೋಬೇಕು. ಒಂದು ಬಡ ಫ್ಯಾಮಿಲಿಯಿಂದ ಬಂದಿರ್ತಾರೆ. ತಂದೆ ತಾಯಿ ಕಂಡ್ರೆ ತುಂಬ ಪ್ರೀತಿ. ಆ ಬಡತನ ಎಲ್ಲ ನೋಡಿರೋದ್ರಿಂದ ಅದೊಂದು ಮನಸ್ಸಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು, ಒಳ್ಳೆ ಜಾಬಿಗೆ ಹೋಗಬೇಕು, ನನ್ನ ತಂದೆ ತಾಯಿಗೆ ಒಂದು ಒಳ್ಳೆ ಮನೆ ಕಟ್ಸ್ಕೊಡ್ಬೇಕು, ಪ್ರಯಾರಿಟಿ ಅದೇನೆ. ಅವ್ರ ತಂದೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಒಳ್ಳೆ ಕಂಪ್ನಿಯಲ್ಲಿ ಇರ್ತಾರೆ. ಬಟ್ ಸಣ್ಣ ಕೆಲಸ, ತುಂಬ ಸಣ್ಣ ಕೆಲಸ, ಹೇಳುತ್ತೆ ಬೇಡ ಏನು ಕೆಲಸ ಅಂತ, ತುಂಬ ಸಣ್ಣ ಕೆಲಸ. ಹಾಗಾಗಿ ಅವರ ಮನೆಯಲ್ಲಿ ಆ ಸ್ಯಾಲ್ರಿಯಲ್ಲಿ ಮೇಂಟೈನ್ ಮಾಡೋದೇ ತುಂಬ ಕಷ್ಟದಲ್ಲಿರ್ತಾರೆ, ಮ್ಯಾನೇಜ್ ಮಾಡೋಕ್ಕೇನೆ. ಅವ್ರು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಆ ಕಂಪ್ನಿ ಓನರ್ ಮಗಳು ಸಿಂಚನ ಅಂತ. ರಾಕೇಶ್ ತಂದೆ ಬಂದು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಆ ಕಂಪನಿ ಓನರ್ ಮಗಳು ಸಿಂಚನಂಗೆ ರಾಕೇಶ್ ಕಂಡ್ರೆ ತುಂಬ ಇಷ್ಟ. ರಾಕೇಶ್ ನೋಡೋಕೆ ತುಂಬ ಬ್ಯೂಟಿಫುಲ್ ಇರ್ತಾರೆ, ಒಳ್ಳೆ ಕ್ಯಾರೆಕ್ಟರು. ಸಿಂಚನ ಹೆಂಗಂದ್ರೆ ಒಂದು ಪ್ರೀತಿಯಲ್ಲಿ ಒಂಥರ ಹುಚ್ಚಿ ಅಂತೀವಲ್ಲ, ಹಾಗೆ ಮೆಂಟಲ್ ಹುಚ್ಚಿ. ರಾಕೇಶ್ ಮುಂದೆ ಇನ್ನೇನೇನೇನು ಕಾಣೋದಿಲ್ಲ. ಹಾಗೆ ಯಾರು ಕೆಟ್ಟದ್ದು ಮಾತಾಡಂಗಿಲ್ಲ, ಅವನ ಬಗ್ಗೆ ಏನೋ ಕೆಟ್ಟದ್ದು ಕೇಳೋಕ್ಕೂ ರೆಡಿ ಇರಲ್ಲ ಅವಳಿಗೆ. ಏನೋ ರಾಕೇಶ್ ಕಂಡ್ರೆ ಅಷ್ಟು ಪ್ರೀತಿ. ರಾಕೇಶ್ ಬೇಕು, ಮದುವೆ ಅವನ ಜೊತೆನೆ ಫಿಕ್ಸು. ರಾಕೇಶ್ ಅನ್ನೋದು 24 ಗಂಟೆ ಆ ಥರ. ಆ ಹುಡುಗಿ ಹುಚ್ಚತನ ಎಷ್ಟು ಬೆಳೆಯುತ್ತಂತಂದರೆ, ಕೊನೆಗೆ ಒಂದಿನ ರಾಕೇಶ್ ಅವ್ರ ಮನೆಗೆ ಹೋಗ್ಬಿಟ್ಟಿರುತ್ತದು. ಅವ್ರ ತಂದೆ ತಾಯಿಗೆ ಬಂದು ನಮ್ಮ ಅಪ್ಪನ ಮಂತ್ರ ಮಾತಾಡಿಸಿ ನನಗೆ ಮದುವೆ ಮಾಡಿಸ್ಕೊಡಿ ನಮ್ಮಿಬ್ಬರಿಗೆ ಅಂತ. ರಾಕೇಶ್ ತಂದೆಗೆ ಈ ವಿಚಾರ ಆವಾಗಷ್ಟೇ ತಿಳಿಯುತ್ತೆ. ಗೊತ್ತಾಗಿ, ನಾನು ಇವರ ತಂದೆ ಕಂಪ್ನಿಯಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಅವರು ಉಪ್ಪು ತಿಂದಿದ್ದೀನಿ, ನಮ್ಮ ಯೋಗ್ಯತೆಯನ್ನು ಇವರ ಯೋಗ್ಯತೆಯನ್ನು ಇದಾಗೋ ಕೆಲಸನ ಅಂತ ಹೇಳಿ ಮೋಸ ಮಾಡೋದು ಬೇಡ, ನನ್ನ ಅನ್ನದಾತರು ಇವರು ಅಂತ ಹೇಳಿಬಿಟ್ಟು ಆ ಸಿಂಚನ ಸ್ಥಿತಿ ನೋಡಿ ಮೆಂಟಲಿ ಅಂತ ಒಪ್ಪಿಸಿ ಕಳಿಸ್ಬಿಟ್ಟು ಸೀದಾ ಹೋಗಿ ಸಿಂಚನ ಅವರ ತಂದೆ ಹತ್ರ ಈ ವಿಚಾರನ ಹೇಳ್ಬಿಡ್ತಾರೆ. ಹಿಂಗೆ ಆಗಿದೆ, ನಾನು ನಿಮಗೆ ಮೋಸ ಮಾಡೋಕ್ಕೆ ನನಗಿಷ್ಟ ಇಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರ ಎಲ್ಲ ಆಗಿದೆ, ನಿಮ್ಮ ಮಗಳು ಹಿಂಗೆ ಬಂದಿತ್ತು, ನನ್ನ ಮಗನ ಜೊತೆ ಮದುವೆ ಮಾಡಿಕೊಡಿ ಅಂತ ತುಂಬ ಹಠ ಮಾಡ್ತೈತೆ. ನೀವೇ ಬುದ್ಧಿ ಹೇಳಿ ಅದಕ್ಕೆ, ನೀವು ಇದಕ್ಕೆ ಏನು ಶಿಕ್ಷೆ ಕೊಡ್ತೀರಾ, ನನ್ನ ಮಗಂಗೆ ಅದು ರೆಡಿ, ನನಗೆ ಒಪ್ಕೊಳ್ಳಂಗೆ ರೆಡಿ ಇದ್ದೀನಿ, ಆದರೆ ನನ್ನ ಮಗಂದಿದ್ರಲ್ಲಿ ಏನೂ ತಪ್ಪಿಲ್ಲ. ಸಿಂಚನ ಅವ್ರ ತಂದೆ ಕೋಪಗೊಂಡು ರಾಕೇಶ್ ತಂದೆನ ಕೆಲಸದಿಂದ ತೆಗೆದು ಹಾಕ್ತಾರೆ. ಮತ್ತು ಸಿಂಚನನ್ನ ಕೂಡ ಹಾಕಿ ಒಂದು ಒಳ್ಳೆ ಕಡೆ ಸಂಬಂಧ ಹುಡುಕ್ತಾರೆ, ಮದುವೆ ಮಾಡಬೇಕು ಅಂತ. ಅಷ್ಟೊತ್ತಿಗೆ ಅಲ್ಲೇ ರಾಕೇಶ್ ಫುಲ್ಲು ಅವ್ರ ಅಪ್ಪ ಅಮ್ಮನಿಗೂ ಬಿಡಂಗಿಲ್ಲ, ಮನೆಯೂ ಬಿಡಂಗಿಲ್ಲ, ಕೆಲಸ ಹೋಯ್ತು ತಂದಿದ್ದು. ಅವನಿಗೆ ಅಲ್ಲಿ ಆ ಟೆನ್ಷನ್ ಜಾಸ್ತಿ. ಅಪ್ಪ ಅಮ್ಮನ ಕಂಡ್ರೆ ತುಂಬ ಪ್ರೀತಿ. ಸಿಂಚನ ಪರಿಸ್ಥಿತಿ ಗೊತ್ತಿರುತ್ತೆ ಅವನಿಗೆ. ಆ ಸಿಂಚನ ಒಂಥರ ಮೆಂಟಲ್ಲು. ಮೊದಲಿಂದನೂ ಅವನಿಗೆ ಮೇನ್ ಏನಂದರೆ, ನಾನು ಕೆಲಸಕ್ಕೆ ಸೇರ್ಕೋಬೇಕು, ದೊಡ್ಡ ಒಂದು ಜಾಬಿಗೆ ಸೇರ್ಕೋಬೇಕು, ನನ್ನ ತಂದೆ ತಾಯಿಗೆ ಒಂದು ದೊಡ್ಡ ಮನೆ ಕಟ್ಸ್ಕೊಡ್ಬೇಕು ಅನ್ನೋ ಆಸೆ. ಆದರೆ ಸಿಂಚನ ಯಾವಾಗಲೂ ಪ್ರೀತಿ, ರಾಕೇಶ್ ಬೇಕು, ಹಾಗೆ. ಅವನು ಆ ಟೆನ್ಷನ್ ಡಿಪ್ರೆಷನ್ನಿಗೆ ಬಂದುಬಿಟ್ಟಿರ್ತಾನಲ್ಲ ರಾಕೇಶ್. ಈ ಕಡೆಗೆ ಸಿಂಚನಾಗೆ ಒಂದು ಗಂಡನ ಹುಡುಕ್ತಾರೆ.
ಆ ಗಂಡನ ಹೆಸರು ಪ್ರೇಮ್ ಅಂತ, ಹುಡುಗನ ಹೆಸರು ಪ್ರೇಮ್ ಅಂತ. ಆತ ಎಷ್ಟು ಒಳ್ಳೆಯವನಂತಂದರೆ, ಅವನ ಥರ ಏನು ಹೇಳ್ತೀವಲ್ಲ, ದೇವತಾ ಮನುಷ್ಯ ಅಂತೀವಲ್ಲ, ದೇವ ಮನುಷ್ಯ ಹಾಗೆ. ಯಾರೋ ಒಬ್ಬರು ಗುರುಗಳ ಹತ್ರ ಇರ್ತಾನವನು. ಆ್ಯಕ್ಚುಲಿ ಗುರು ಹತ್ರ ಅಂದರೆ ದೀಕ್ಷೆ ಥರ ತಗೊಂಡಿರ್ತಾನೆ. ಅವರ ಗುರು ಒಂಥರ ಏನಂತೀವಿ ನಾವು, ತುಂಬ ಊರಿನವರೆಲ್ಲ ಬರ್ತಿರ್ತಾರೆ ಅವ್ರಿಗೆ ತಮ್ಮ ಕಷ್ಟಗಳನ್ನು ಹೇಳ್ಕೊಳಕ್ಕೆ. ಹಿಂಗಾಗಿದೆ, ನಮಗೋಸ್ಕರ ಪ್ರೇಯರ್ ಮಾಡಿ, ನೀವು ಹೇಳಿದ್ರೆ ದೇವ್ರು ಕೇಳ್ತಾನೆ, ಆ ಥರ. ಅಂಥ ಗುರುವಿಗೆ ಪ್ರೇಮ್ ಅನ್ನೋನು ಅಪ್ಪಟ ಶಿಷ್ಯ, ಪ್ರೀತಿಯ ಶಿಷ್ಯ. ಅವನ ಕ್ಯಾರೆಕ್ಟ್ರೇ ಹಂಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾರು ನೋಡ್ರೋ ಅವನಿಗಂತ ನೋಡೋಕ್ಕೂ ಚೆನ್ನಾಗಿರ್ತಾನೆ, ಕ್ಯಾರೆಕ್ಟರ್ ಕೂಡ ಹಾಗೇನೆ. ತುಂಬ ಜನ ಹೆಂಗಂದರೆ ಗುರು ಆ ಸ್ಥಾನದಲ್ಲಿ ಇಲ್ಲ ಅಂತಂದಾಗ ಬಂದು ಪ್ರೇಮಿಗೆ ಹೇಳ್ತಿರ್ತಾರೆ, ನೀನೇ ಅವರು ಬದಲಾಗಿ ನೀನೇ ಪೂಜೆ ಮಾಡಿಕೊಡು, ಪ್ರೇಯರ್ ಮಾಡಿಕೊಡು, ನಮ್ಗೆ ಹಿಂಗೆ ಕಷ್ಟದಲ್ಲಿದ್ದೀವಿ, ಸರಿ ಹೋಗಲಿ ಅಂತ. ಆ ಥರ ಗುರು ಬಿಟ್ಟರೆ ನೆಕ್ಸ್ಟ್ ಸ್ಥಾನ ಹಂಗೆ. ಆದರೆ ಅಂಥ ಹುಡುಗನಿಗೆ ಸಿಂಚನ ಕೊಟ್ಟು ಮದುವೆ ಮಾಡಿಸ್ಬಿಟ್ಟಿರ್ತಾರೆ. ಸಿಂಚನ ಹೋಗಿದ್ದಿ ನಾನೇ ಹೇಳ್ಬಿಡ್ತಾಳೆ, ನನಗೆ ಮದುವೆ ಇಷ್ಟ ಇರಲಿಲ್ಲ, ಫೋರ್ಸ್ಫುಲ್ಲಿ ಮಾಡಿಸಿದ್ದಾರೆ, ನಿನ್ನ ಹತ್ರ ಬರಬೇಡ, ನನ್ನಿಂದ ಏನು ಬಯಸಲು ಬೇಡ ನೀನು. ಇವನು ಎಷ್ಟು ಒಳ್ಳೆಯವನು ಅಂದರೆ, ಆಯಿತು ಬಿಡು, ನೀನು ಜಸ್ಟ್ ಆರಾಮಾಗಿರು ಸಾಕು, ನಾನು ನಿನ್ನಿಂದ ಏನು ಬಯಸಲ್ಲ ಅಂತ ಹೇಳಿ ಹೋಗಿ ಆತನ ಗುರುವಿಗೆ ಎಲ್ಲ ಪರಿಸ್ಥಿತಿನೇ ಹೇಳಿರ್ತಾನೆ, ಹಿಂಗಾಗ್ತಿದೆ ಅಂತ. ಅವ್ರ ಗುರು ಒಂದೇ ಮಾತು ಹೇಳ್ತಿರ್ತಾರೆ, ಸಮಯ ಹೆಂಗೆ ಹೋಗ್ತಿದೆ ಅದ್ರ ಜೊತೆ ಹೋಗ್ತಾ ಇರು, ಅದ್ರ ಪಾಡಿಗೆ ಅದು ಸರಿ ಹೋಗುತ್ತೆ, ಏನೇ ಕಷ್ಟ ಬರಲಿ ತಾಳ್ಮೆಯಿಂದ ಇರು, ಅದ್ರ ಪರಿಹಾರ ಅದಾಗದೆ ಬರುತ್ತೆ, ನಿಮಗೆ ಎಲ್ಲ ಸರಿ ಹೋಗುತ್ತೆ. ಈ ಹುಡುಗಿ ಬಂದಿದ್ದಿಂದನೇ ಸಪ್ರೇಟ್ ಮಲಗೋದು, ಬೇರೆ ಕಡೆ ಎಲ್ಲ ಹಾಗೆ ಆಚೆ ಕಡೆ ನೋಡೋನವ್ರು ಮಾತ್ರ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳೋದು, ಹಾಗೆ ಬಾಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಬ್ರು. ಇವನು ಪ್ರೇಮ್ ಏನು ಮಾಡ್ತಾನೆ, ಒಂದು ಒಳ್ಳೆ ಗಿಫ್ಟ್ ಏನಾದರೂ ಕೊಟ್ಟು ಏನಾದರೂ ಚೇಂಜ್ ಆಗ್ಬೋದು ಈ ಹುಡುಗಿ ಅಂತ ಏನು ಮಾಡ್ತಾನೆ, ಒಂದು ಮನೆ ಕಟ್ಸ್ತಾನೆ ದೊಡ್ಡದು, ಗೊತ್ತಾಗ್ತಂಗೆ ಈ ಹುಡುಗಿಗೆ ಗಿಫ್ಟ್ ಕೊಡೋಣ ಅಂತ. ಆಮೇಲೆ ಅರ್ಧಂಬರ್ಧ ಕಟ್ಸುವಾಗ ಗೊತ್ತಾಗ್ಬಿಡುತ್ತೆ ಆ ಹುಡುಗಿಗೆ, ಸಿಂಚನ ಗೊತ್ತಾಗ್ಬಿಡುತ್ತೆ, ಹಿಂಗೆ ಮಾಡ್ತಾನೆ, ನೀನು ಏನು ಕೊಟ್ಟರು ನನಗೆ ಇಷ್ಟ ಇಲ್ಲ, ನೀನು ಏನು ಮಾಡಿದ್ರು ಅವನೇ ನನ್ನ ಮನಸ್ಸಲ್ಲಿರೋದು, ಇವತ್ತಿಲ್ಲ ನಾಳೆ ನಾನು ಇಲ್ಲಿಂದ ಓಡೋಗ್ತೀನಿ ಅಂತ ಮನಸ್ಸಿಗೆ ಹೆಂಗೆ ಓಪನ್ ಹಾಡ್ತಾರೆ, ಒಂಥರ ಬಾಯ್ಬಿಟ್ಟು ಹೇಳ್ಬಿಟ್ಟಿರ್ತಾರೆ. ಬಟ್ ಅವನು ಆದ್ರೂ ಬೇಜಾರು ಮಾಡ್ಕೊಂಡಿರಲ್ಲ, ಒಂದು ದೊಡ್ಡ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾನೆ. ಅದರೊಳಗೆ ಅವನಿಗೆ ಪೇಂಟಿಂಗ್ ಬರ್ಸೋ ಅವಶ್ಯಕತೆ ಇರುತ್ತೆ, ಪೇಂಟಿಂಗ್ ಮಾಡಿಸ್ಬೇಕು ಕೆಲವೊಂದು ಏರಿಯಾಗಳಿಗೆ. ಆವಾಗ ಎಲ್ಲರೂ ಏನಾಗುತ್ತೆ, ರಾಕೇಶ್ ರೆಫರೆನ್ಸ್ನೇ ಕೊಡ್ತಾರೆ. ಪ್ರೇಮ್ಗೆ ರಾಕೇಶ್ ಬಗ್ಗೆ ಏನೂ ಗೊತ್ತಿರಲ್ಲ, ಹಿಂಗೆ ಅಂತ, ಹಿಂದೆ ಸಿಂಚನವನ್ನು ಇಷ್ಟಪಡ್ತಿದ್ದ ಇವನು ಅಂತ ಎಲ್ಲರೂ ರಾಕೇಶ್ನೇ ರೆಫರೆನ್ಸ್ ಕೊಟ್ಟಿರ್ತಾರೆ. ಪ್ರೇಮ್ ರಾಕೇಶಿಗೆ ಮೀಟಿಂಗ್ ಕರೆಸ್ತಾನೆ. ರಾಕೇಶ್ಗೂ ಈ ಡಿಪ್ರೆಷನ್ನಿಂದ ಆಚೆ ಬರೋ ಅವಶ್ಯಕತೆ ಇರುತ್ತೆ, ಹಂಗಾಗಿ ಅವನು. ಬಟ್ ರಾಕೇಶಿಗೆ ಪ್ರೇಮ್ ಬಗ್ಗೆನೂ ಗೊತ್ತಿರಲ್ಲ, ಪ್ರೇಮಿಗೆ ರಾಕೇಶ್ ಬಗ್ಗೆನೂ ಗೊತ್ತಿರಲ್ಲ. ಹಾಗಾಗಿ ರಾಕೇಶ್ ಹೋಗಿ ಮೀಟ್ ಆಗ್ತಾನೆ, ಏನೋ ವರ್ಕಲ್ಲಿ ಮಿಂಗಲ್ ಆದಾಗ ಇವೆಲ್ಲ ಹೋಗುತ್ತೆ ಅಂತ, ಎಷ್ಟೋ ಕೊಡಲಿ ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕಂತ ಹೋಗ್ತಾನೆ. ಪೇಂಟಿಂಗ್ ಕೆಲಸ ಒಪ್ಕೊಳ್ತಾನೆ, ಆರ್ಡ್ರ್ ವರ್ಕ್ ಮಾಡ್ತಿರ್ತಾನೆ. ಅವನು ವರ್ಕಿಂದ ತುಂಬ ಖುಷಿಪಟ್ಟು ಪ್ರೇಮ್ ಏನು ಮಾಡ್ತಾನೆ, ಅವನಿಗೆ ಮನೆಗೆ ಊಟ ಕರೆಸ್ತಾನೆ, ಮನೆಗೆ ಊಟಕ್ಕೆ. ಮತ್ತು ಅವನ ಮನೆಗೆ ಊಟಕ್ಕೆ ಹೋಗಿದಾಗ ಪ್ರೇಮ್ ಅಲ್ಲಿ ಸಿಂಚನ ನೋಡ್ತಾನೆ. ಸಿಂಚನ ಒಬ್ರಿಗೊಬ್ರು ನೋಡಿದಾಗ
ಸ್ಟಾಪ್ ಆಗಿಬಿಟ್ಟಿರ್ತಾರೆ ಅಲ್ಲೇ ನೋಡಿ. ಬಟ್ ಫಟ್ ಅಂತ ಸೀನ್ ಚೇಂಜ್ ಮಾಡಿ ಅವರಿಬ್ಬರು ಗೊತ್ತೇ ಇಲ್ದಂಗೆ ಸುಮ್ಮನಾಗ್ಬಿಡ್ತಾರೆ. ಪ್ರೇಮಿಗೆ ಡೌಟ್ ಬಂದ್ಬಿಡುತ್ತೆ, ಏನು ಗೊತ್ತಿರಬೇಕು ಇವ್ರಿಗೆ ಮುಂಚೆನೇ ಅನುಮಾನ ಬರುತ್ತೆ, ಗೊತ್ತಿರಬೇಕು ಇವ್ರ ರಿಯಾಕ್ಷನ್ ನೋಡಿದ್ರೆ. ಬಟ್ ಸಿಂಚನ ಇಲ್ಲ ಇಲ್ಲ ನೀವೇ ಹೇಳ್ತಿದ್ರಲ್ಲ ಹಿಂಗೇನೋ ಪೇಂಟಿಂಗ್ ವರ್ಕಿಗೆ ಬರ್ತಾರೆ ಅಂತ, ನೋಡಿದ ತಕ್ಷಣ ಗೊತ್ತಾಯ್ತು ಕಲಾವಿದರೆ ಇವರು ಅಂತೇನೋ ಹೇಳಿ ಯಾಮರ್ಸಿ ಸುಮ್ಮನಾಗ್ಬಿಡ್ತಾಳೆ. ಇವನು ಊಟ ಮಾಡಿಬಿಟ್ಟು ಹೋಗಿ ತನ್ನ ಪಾಡಿಗೆ ತಾನು ರಾಕೇಶು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ. ಅವನಿಗೆ ಕೆಲಸದ ಇಂಪಾರ್ಟೆನ್ಸ್ ಇರುತ್ತೆ, ಮೈಂಡ್ ಚೇಂಜ್ ಮಾಡಬೇಕಂತ. ಬಟ್ ಅಲ್ಲಿ ಹೋಗಿದ ತಕ್ಷಣ ಅವನಿಗೆ ಇದು ಶಾಕ್ ಥರ ಆಗುತ್ತೆ, ಏನು ಮಾಡೋದೀಗ, ಹಿಂಗೆ ಬನ್ಸಿಗೆ ಹಾಕ್ಕೊಂಡೆ. ಅಷ್ಟರಲ್ಲಿ ಪ್ರೇಮ್ ಬಂದು ನಿನ್ನ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ, ಬೇಗ ಮುಗಿಸ್ಕೊಡು, ನನಗೂ ಕೆಲಸ ಇದೆ, ನಿನ್ಗೆ ಇನ್ನೂ ಜಾಸ್ತಿನೇ ಹಣ ಕೊಡ್ತೀನಿ ಹಿಂಗೆ ಅಂತಂದಾಗ, ನನಗೆ ಅವಶ್ಯಕತೆ ಇರೋದು ಹಣದು, ದುಡ್ಡು ಜಾಸ್ತಿ ಬರುತ್ತೆ, ನಾನು ಹೆಂಗೋ ಇವತ್ತು ನಾಳೆ ಮುಗಿಸ್ಬಿಟ್ಟು ಇಲ್ಲಿಂದ ಹೊರಡಬೇಕು ಅಂತೇಳ್ಬಿಟ್ಟು ಬೇಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೇನು ನಾಳೆ ಕೆಲಸ ಮುಗಿಯೋದಿರುತ್ತೆ. ಅತ್ತ ಸಿಂಚನ ನಾನು ಮನೆ ನೋಡಬೇಕು, ಪೇಂಟಿಂಗ್ ನೋಡಬೇಕು ಅಂತ ಹೇಳ್ಬಿಟ್ಟು ಪ್ರೇಮಿಗೆ ಹಠ ಮಾಡಿ ಅಲ್ಲಿ ಹೋಗಬೇಕು. ನಾನು ಆವಾಗ ಪ್ರೇಮಿಗೆ ಎಲ್ಲೂ ಬೇರೆ ಕಡೆ ಕೆಲಸ ಇರುತ್ತೆ, ನಾನು ಹೋಗಬೇಕು ಅಲ್ಲಿ ಅಂತ. ಹಾಗಾಗಿ ಅವನ್ನ ನೀನೇ ಹೋಗ್ಬಾ ಅಂತ ಕಳಿಸ್ಬಿಟ್ಟಿರ್ತಾನೆ. ಇಲ್ಲಿ ಸಿಂಚನ ಆ ಮನೆ ಹತ್ರ ಬಂದು ರಾಕೇಶ್ಗೆ ತಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲ, ನಾನು ನಿನ್ನ ಜೊತೆನೇ ಬಾಳೋದು, ಅವನ ಜೊತೆ ನಾನು ಸಂಸಾರ ಮಾಡೋಕ್ಕಾಗಲ್ಲ, ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು, ನಾನು ಇಲ್ಲಿ ಇರೋದಕ್ಕಾಗೋದಿಲ್ಲ, ಹಿಂಗೆ ಅಂತ ಹಠ ಮಾಡಿ ಇದು ಮಾಡ್ತಾಳೆ. ಆವಾಗ ಅದನ್ನು ಹಠ ಮಾಡುವಾಗ ಅದೇನು ಕರೆಕ್ಟಾಗಿ ಪ್ರೇಮ್ ಅಂದ್ಬಿಟ್ಟಿರ್ತಾನೆ ಅಲ್ಲಿ. ಇವ್ರದ ವಾದ ವಿವಾದಗಳನ್ನ ಕೇಳಿಸ್ಕೊಂಡು ಅವನು ರಾಕೇಶಿಗೆ ಏನೂ ಹೇಳೋದಿಲ್ಲ. ಯಾಕಂದರೆ ಅವನಿಗೆ ಗೊತ್ತಾಗುತ್ತೆ ಅವನೇನು ಹಂಗೆ ಮೂಮೆಂಟ್ ಮಾಡ್ತಿಲ್ಲ, ಈ ಹುಡುಗಿನೇ ಎಲ್ಲ ಮಾಡ್ತಿಲ್ಲ. ರಾಕೇಶಿಗೆ ತನ್ನ ದುಡ್ಡು ಕೊಟ್ಟು ನೀನು ಹೋಗು ಅಂತ ಕಳಿಸ್ಬಿಟ್ಟಿರ್ತಾನೆ. ಮತ್ತು ಮನೆಗೆ ಬಂದು ಸಿಂಚನಾಗ ಒಂದೇ ಮಾತು ಹೇಳ್ತಾನೆ, ನೀನು ಮನೆ ಬಿಟ್ಟು ಹೋಗ್ಬಿಡು, ನಿನಗಿಷ್ಟ ಇಲ್ಲ ನನ್ನ ಜೊತೆಯಲ್ಲಿ ಇರೋಕ್ಕೆ ಅಂದಮೇಲೆ ಸುಮ್ಮನೆ ನಾನು ನಿನಗೆ ಕೂಡ ಹಾಕಿ ಇಟ್ಕೊಳ್ಳೋದು ಸರಿ ಇಲ್ಲ, ನೀನು ಹೋಗ್ಬಿಡು, ಇಲ್ಲಿಂದ ಇರಬೇಡ ಮನೆಯಲ್ಲಿ, ನೀನು ಮುಂದೆ ಇದ್ರೆ ನನಗೆ ಚೆನ್ನಾಗಿ ಅನಿಸಲ್ಲ, ನನ್ನ ಕೋಪ ಏನಾದರೂ ಬಂದು ನಾನು ಬೇರೆ ಏನಾದರೂ ಮಾಡ್ಕೊಂಡು ಅಥವಾ ನಿಮಗೇನಾದ್ರು ಮಾಡೋದು ಸರಿ ಅನಿಸಲ್ಲ, ಹೋಗ್ಬಿಡು ಕಳಿಸ್ಬಿಡ್ತಾನೆ ಮನೆಯಿಂದ ಪ್ರೇಮ್. ಈ ಹುಡುಗಿ ಈಗ ತನ್ನ ತಂದೆ ಮನೆಗೆ ಹೋಗಿಲ್ಲ, ಹಿಂಗಾಗಿದೆ ಅಂತ ಹೇಳ್ಕೊಳಂಗಿಲ್ಲ. ಒಳ್ಳೆಯದು. ರಾಕೇಶು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರಲ್ಲ ಹುಡುಗಿಗೆ, ಯಾಕಂದರೆ ಅವನು ಸಖತ್ ಪ್ರಾಬ್ಲಮ್ ಬಂದ್ಬಿಟ್ಟಿರ್ತಾನೆ. ರಾಕೇಶ್ ಸಿಗೋದಿಲ್ಲ ಅವನಿಗೆ, ಅವನ ಅಮೌಂಟ್ ಸಿಕ್ಕಿದ ತಕ್ಷಣ ಸೀದಾ ಹೋಗ್ಬಿಟ್ಟಿರ್ತಾನೆ, ಬೇಡ ನನಗೆ ಸವಾಸ ನನಗೆ. ಆವಾಗ ಸಿಂಚನ ತನ್ನ ಒಂದು ಫ್ರೆಂಡಿಗೆ ಕಾಲ್ ಮಾಡ್ತಾಳೆ, ಹಿಂಗೆ ಆಗ್ಬಿಟ್ಟಿದೆ ನನ್ನ ಸ್ಥಿತಿ, ನನಗೆಲ್ಲಾದರೂ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಡು ಅಂತ. ಸಿಂಚನನ ಫ್ರೆಂಡು ಸಹನಾ ಅನ್ನೋ ಒಂದು ಹುಡುಗಿಗೆ ಕಾಂಟ್ಯಾಕ್ಟ್ ಮಾಡಿಸ್ತಾಳೆ. ಇವಳು ನನ್ನ ಫ್ರೆಂಡು, ಅವಳ ಹತ್ರ ಹೋಗು, ಒಳ್ಳೆ ಮಗಳು, ನಿನ್ನ ಅವ್ರ ಜೊತೆ ಇರಬಹುದು. ಆವಾಗ ಸಹನಾ ಬಂದು ಸಿಂಚನನ್ನು ಕರ್ಕೊಂಡು ಹೋಗ್ತಾಳೆ, ಮನೆಯಲ್ಲಿ ಇರಿಸ್ಕೊಳ್ತಾಳೆ. ಇಲ್ಲಿ ಈ ಕಡೆ ರಾಕೇಶ್ ಏನಾಗಿರುತ್ತಂತಾರೆ, ಇವನು ಮುಂಚೆ ಒಂದು ಸ್ಕೂಲಿಗೆ ಆರ್ಟ್ ಕಾಲೇಜಿಗೆ ಅಪ್ಲೈ ಮಾಡಿರ್ತಾನೆ, ಅದ್ರ ರಿಪ್ಲೈ ಏನೋ ಬಂದಿರಲ್ಲ. ಬಟ್ ಇದು ಪೇಂಟಿಂಗ್ ಕೆಲಸ ಇಲ್ಲಿ ಮುಗಿಸಿ ಹೋಗೋಷ್ಟರೊಳಗೆ ರಾಕೇಶ್ಗೆ ಆರ್ಟ್ ಪೋಸ್ಟ್ ಟೀಚರ್ ಜಾಬ್ಗೆ, ಪ್ರೊಫೆಸರ್ ಜಾಬ್ಗೆ, ಪೇಂಟಿಂಗ್ ಟೀಚರ್ ಜಾಬ್ಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕಳಿಸ್ಬಿಟ್ಟಿರ್ತಾರೆ ಆ ಸ್ಕೂಲಿಂದ, ಆಫರ್ ಲೆಟ್ರ್. ಬಂದು ಜಾಯ್ನ್ ಆಗಿ ಅರ್ಜೆಂಟ್ ಇದೆ ಅನ್ನಂಗೆ. ಇವನು ಇಲ್ಲಿ ಪೇಂಟಿಂಗ್ ಮುಗ್ದಿದ್ದೆ ತಡ ಅಲ್ಲಿ ಹೋಗಿ ಜಾಯ್ನ್ ಆಗಿಬಿಟ್ಟಿರ್ತಾನೆ. ಇತ್ತ ಈ ಕಡೆ ಸಹನಾ ಸಿಂಚನನ ಕರ್ಕೊಂಡು ಅವ್ರ ಮನೆಗೆ ಹೋಗಿರ್ತಾಳೆ. ಸಹನಾ ಆರ್ಟ್ ಸ್ಟೂಡೆಂಟ್. ಅತ್ತ ಪ್ರೇಮ್ ಹೋಗಿ
ತನ್ನ ಗುರೂಜಿ ಹತ್ರ ಎಲ್ಲ ಹೇಳ್ಕೊಂತಿರ್ತಾನೆ. ಆ ಗುರೂಜಿದು ಕೊನೆ ಸಮಯ ನಡೀತಾ ಇರುತ್ತೆ. ಆವಾಗ ಅವರು ಹೇಳ್ತಾರೆ, ಇಲ್ಲಿ ಈ ಸ್ಥಾನನ ತುಂಬಿಸೋಕ್ಕೆ ಬೇರೆ ಯಾರಿಂದನೂ ಆಗೋದಿಲ್ಲ, ನೀನೇ ಮಾಡಬೇಕಿದು. ಮುಂದಿನ ಜೀವನ ನೀನು ಮದುವೆ ಆಗು, ಏನಾದರೂ ಆಗು, ಈ ಸ್ಥಾನ ಪೂರೈಸೋಕ್ಕೆ ಸನ್ಯಾಸಿಗಳೇ ಆಗಬೇಕಂತ ಏನಿಲ್ಲ, ನೀನು ಮದುವೆ ಮಾಡ್ಕೊ, ಬಟ್ ಈ ಜಾಗನ ಖಾಲಿ ಬಿಡಬೇಡ. ನಿನ್ನ ತೊಂದರೆಗಳು ತಾನಾಗೆ ಸಾಲ್ವ್ ಆಗ್ತವೆ. ಏನೇ ಆಗಲಿ ಬಿಟ್ಬಿಡು, ಅದು ದೇವ್ರ ಮೇಲೆ, ದೇವ್ರ ಇಚ್ಛೆ ಅಂತ ಒಪ್ಕೋ ಅಷ್ಟೇ. ಇತ್ತ ರಾಕೇಶ್ ಕಾಲೇಜಿಗೆ ಜಾಯ್ನ್ ಆಗ್ತಾನೆ. ಸಿಂಚನ ಬಂದು ಸಹನ ಜೊತೆಗೆ ಮನೆಗೆ ಸೇರ್ಕೊಳ್ತಾಳೆ. ಅಲ್ಲಿ ಏನಾಗುತ್ತೆ, ಸಹನಾಗಿ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಸಹನನ್ ಬಾಯ್ ಫ್ರೆಂಡು ಕಾಲೇಜಿಗೆ ಬರುವಾಗ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಸಹನ ಬಾಯ್ ಫ್ರೆಂಡ್ ರಾಜೀವ್ ಅಂತ ಅವನ ಹೆಸರು. ರಾಜೀವ್ನ ಆಕ್ಸಿಡೆಂಟ್ ಆದಾಗ ಸಖತ್ ಸೀರಿಯಸ್ ಇಶ್ಯೂ ಆಗ್ಬಿಡುತ್ತೆ. ಅದು ಅಂದರೆ ಅವ್ನು ಸಖತ್ ಸೀರಿಯಸ್ ಆಗಿಬಿಟ್ಟಿರ್ತಾನೆ. ಏನೆಲ್ಲ ಟ್ರೈ ಮಾಡ್ಬೋದು, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೋದು, ಆಸ್ಪತ್ರೆಗಳು ಎಲ್ಲ ಕಡೆ ತೋರಿಸ್ಬಿಟ್ಟಿರ್ತಾರೆ. ಅವಾಗ ಡಾಕ್ಟ್ರುಗಳು ಅವನು ಆಲ್ಮೋಸ್ಟ್ ಕೋಮಾ ಸ್ಟೇಜಲ್ಲಿದ್ದಾನೆ, ಉಳಿಯೋದು ಕಷ್ಟ, ಇನ್ನು ಪ್ರೇಯರ್ ಮಾಡಿ ಅಷ್ಟೇ, ಇನ್ನು ಬೇರೆ ಏನು ಮಾಡೋಕ್ಕಾಗಲ್ಲ ನಾವು ಅಂತ ಹೇಳ್ಬಿಟ್ಟಿರ್ತಾರೆ. ಸಹನ ಶಾಕಿಂದ ಆಚೆ ಬರೋಕ್ಕೆ ಆಗೋದಿಲ್ಲ. ಅಲ್ಲಿ ಒಬ್ಬರು ಸಹನಾಗಿ ಹೇಳ್ತಾರೆ, ಅಲ್ಲಿ ಒಬ್ರು ಹಿಂಗೆ ಗುರುಗಳಿದ್ದಾರೆ, ಅವ್ರದ್ದು ಪ್ರೇಯರ್ ತುಂಬ ಒಳ್ಳೆ ವರ್ಕ್ ಆಗುತ್ತೆ, ಅವ್ರ ಕಡೆಯಿಂದ ನಿಮ್ಗೆ ಏನಾದ್ರು ಕೇಳಿಸು, ದೇವ್ರಿಗೆ ಎಲ್ಲ ನಿನಗೆ ಸಿಗುತ್ತೆ. ಅವರು ಒಂದ್ಸಲ ನಮಗೋಸ್ಕರ ಪ್ರೇಯರ್ ಮಾಡಿದ್ರೆ ಸಾಕು, ಪೂಜೆ ಮಾಡಿದ್ರೆ ಸಾಕು, ಖಂಡಿತ ನಮ್ಮ ತೊಂದರೆಗಳು ನಿವಾರಣೆ ಆಗ್ತವೆ. ಅವಾಗ ಸಹನ ಅವ್ರು ಎಲ್ಲಿದ್ದಾರೆ ಹೇಳು, ನಾನು ಹೋಗ್ತೀನಿ. ಅಲ್ಲಿ ಹೋದಾಗ ಇದು ಪ್ರೇಮ್ ಏನು ಹೋಗ್ತಿರ್ತಾನಲ್ಲ, ಅದೇ ಗುರುವಿನ ಸ್ಥಾನವಾಗಿರ್ತದೆ, ಜಾಗವಾಗಿರ್ತದೆ. ಆದರೆ ಆ ಗುರುಗಳು ತೀರ್ಕೊಂಡಿರ್ತಾರೆ. ಆವಾಗ ಜನ ಹೇಳ್ತಾರೆ, ಇಲ್ಲಿದ್ದವ್ರು ತೀರ್ಕೊಂಡವ್ರೆ, ಬಟ್ ಅವರ ಜಾಗಕ್ಕೆ ಹಿಂಗೆ ಪ್ರೇಮ್ ಅನ್ನೋರು ಇದ್ದಾರೆ, ಅವರು ಮಾಡಿದ್ರು ಸಾಕು, ಅವರು ಅಷ್ಟೇ ಒಳ್ಳೆ ಮನುಷ್ಯ, ಅವರು ದೇವರ ಮುದ್ದಂಗೆನೆ, ಅವರು ಪ್ರೇಯರ್ ಮಾಡಿದ್ರೆ ಸಾಕು, ಅವ್ರು ಪೂಜೆ ಮಾಡಿದ್ರೆ ಸಾಕು, ನಿಮ್ಮ ಕಷ್ಟ ನಿಜವಾಗ್ಲೂ ನಿವಾರಣೆ ಆಗುತ್ತೆ ಅಂತ ಜನ ಹೇಳ್ತಾರೆ ಅಲ್ಲಿರೋರು. ಸಹನ ಹೋಗಿ ಪ್ರೇಮ್ನ ಕಾಲಿ ಹಿಡ್ಕೊಳ್ತಾಳೆ, ಎಲ್ಲ ಹೇಳ್ತಾಳೆ ಹಿಂಗಂತ, ನನ್ನ ಫಿಯಾನ್ಸಿ, ನನಗೆ ಮದುವೆ ಆಗೋನು ಹಿಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದೆ, ಕೋಮಾದಲ್ಲಿದ್ದಾನೆ, ದಯಮಾಡಿ ಅವನಿಗೋಸ್ಕರ ಪೂಜೆ ಮಾಡಿ, ಅವನಿಗೋಸ್ಕರ ಪ್ರೇಯರ್ ಮಾಡಿ, ಅವನು ಬರಲಿ. ಈಗಷ್ಟೇ ಪ್ರೇಮ್ನ ಗುರು ಸತ್ತಿರ್ತಾರೆ, ಅದಕ್ಕಿಂತ ಮುಂಚೆ ಹಿಂಗೆ ಸಿಂಚನ ಬಿಟ್ಟು ಹೋಗಿರ್ತಾಳೆ. ಆ ಟೆನ್ಷನಲ್ಲಿ ಅವನು ಸಹನಾಗೆ ನೇರವಾಗಿ ಹೇಳ್ಬಿಡ್ತಾನೆ, ಪ್ರೇಮ ನೋಡು, ನಂದೇ ಈ ಥರ ಪರಿಸ್ಥಿತಿ ಇದೆ, ನಂದೇ ಪ್ರೇಯರ್ಗಳು ಅಥವಾ ನಂದೇ ಪೂಜೆ ಆ ದೇವರು ಕಾಣ್ತಿಲ್ಲ, ಅಂಥದ್ರಲ್ಲಿ ನಿನಗೋಸ್ಕರ ನಾನೇನು ಮಾಡಲಿ, ಹೋಗು ನೀನೇ ಪ್ರೇಯರ್ ಮಾಡು, ನಿನ್ನ ಮಾತೆ ಕೇಳ್ತಾನೆ ದೇವರು, ನನ್ನ ಹತ್ರ ಬರೋ ಏನು ಅವಶ್ಯಕತೆ ಇರಲ್ಲ, ಕಳಿಸ್ಬಿಡು. ಅಲ್ಲಿಂದ ಬೇಜಾರಾಗಿ ಏನು ಹಿಂಗೆ ಅಂದ್ಬಿಟ್ರು ಇವರು ಅಂದರೆ ಕೋಪ ಮಾಡ್ಕೊಂಡು ಬಂದ್ಬಿಡ್ತಾರೆ. ಬಟ್ ಅಲ್ಲಿ ಹೋದಾಗ ಒಂದೇನೋ ಒಂದು ನೆಮ್ಮದಿ ಸಿಕ್ಕಿರುತ್ತೆ ಆ ಹುಡುಗಿಗೆ, ಸಹನಾಗೆ, ಗೊತ್ತಾಗಿರಲ್ಲ ಅದಕ್ಕೆ. ಇಲ್ಲಿ ಬರ್ತಾಳೆ, ಇವನು ತನ್ನ ಫ್ಯಾನ್ಸಿ ಲವರು ಅವನು ಸಖತ್ ಸೀರಿಯಸ್ ಆಗಿ ಲಾಸ್ಟಲ್ಲಿ ಪ್ರಾಣನೇ ಬಿಡ್ತಾನೆ, ಸತ್ತೋಗ್ತಾನೆ. ಕೋಪ ಮಾಡ್ಕೊಂಡು ಮತ್ತೆ ಪ್ರೇಮ್ ಇರುವಂತಹ ದೇವಸ್ಥಾನ ಆ ಜಾಗಕ್ಕೆ ಹೋಗ್ತಾರೆ. ಸಹನ ಅಲ್ಲಿ ಹೋಗಿ ಮತ್ತೆ ಕೂಗಾಡ್ತಾಳೆ, ನೀನೆಂಥ ಮನುಷ್ಯನೇ, ಅಟ್ಲೀಸ್ಟ್ ನಾನು ಕೇಳಿದ್ಕಾದ್ರೂ ನೀನು ಪ್ರೇಯರ್ ಮಾಡಿಲ್ಲ, ಎಷ್ಟು ನಿನ್ನ ಸ್ವಾರ್ಥಿ, ಒಂದ್ಸಲ ಪ್ರೇಯರ್ ಮಾಡಿಬಿಟ್ಟಿದ್ರೆ, ಒಂದ್ಸಲ ಪೂಜೆ ಮಾಡಿಬಿಟ್ಟಿದ್ರೆ ಅವನು ಉಳ್ಕೊಂತಿದ್ದೇನೋ, ಬಟ್ ಸತ್ತೋದ ಅವನು, ನೀನು ಇದು ಮಾಡಿದ್ದು ಸರಿ ಇಲ್ಲ. ಇದು
ನೀನು ಆ ಸ್ಥಾನದಲ್ಲಿ ಇರೋಕ್ಕೆ ಲಾಯಕ್ಕೆ ಇಲ್ಲ. ನೀನು ನಿಂದೇ ಟೆನ್ಷನ್ಗಳಲ್ಲಿ, ನಿಂದೇ ಇದರಲ್ಲಿ ಆ ಸ್ಥಾನದಲ್ಲಿದ್ದು ಅವಮಾನ ಮಾಡ್ತಿದೆಯಾ, ಆ ಸ್ಥಾನಕ್ಕೆ ಅವಮಾನ ಮಾಡ್ತಿದೆಯಾ. ಆ ಸ್ಥಾನದಲ್ಲಿ ಕೂತವ್ರು ಯಾರೂ ತನ್ನದು ಏನು ಇಟ್ಕೊಂಡಿರಲ್ಲ. ಆದರೆ ನೀನು ನಿನ್ನ ತೊಂದರೆಗಳಲ್ಲಿ ನೀನೇ ಮುಳುಗಿದೆಯಾ. ಮತ್ತು ಆ ಸ್ಥಾನದಲ್ಲಿ ಯಾಕೆ ಕೂತಿದ್ಯಾ, ಬಿಟ್ಬಿಡು ಆ ಜಾಗನ ಅಂತ ಕೂಗಾಡ್ತಾಳೆ. ಆವಾಗ ಪ್ರೇಮ ಕರ್ಕೊಂಡೋಗಿ ಸಮಾಧಾನ ಮಾಡಿ ಸಹನಾನ ತನ್ನ ತಾಯಿಗೆ ಮೀಟ್ ಮಾಡಿಸಿ ಸಮಾಧಾನ ಮಾಡಿ, ನೀವು ನನ್ನಿಂದ ಹೆಣ್ಣಿಗೆ ಸಮಾಧಾನ ಮಾಡ್ಸೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಮೀಟ್ ಮಾಡಿ ಹೋಗ್ತಾನೆ. ಸಹನ ತನ್ನ ತಾಯಿ ಪ್ರೇಮ್ ತಾಯಿ ಮುಂದೆ ಎಲ್ಲ ಹೇಳ್ಕೊಳ್ತಾನೆ, ಹಿಂಗಾಯ್ತು ಹಿಂಗೆ. ಆವಾಗ ಸಹ ಪ್ರೇಮ್ ತಾಯಿನೂ ಎಲ್ಲ ಹೇಳ್ತಾನೆ, ಹಿಂಗಾಗೋಗಿದೆ, ಅದಕ್ಕೋಸ್ಕರ ಅವನು ಟೆನ್ಷನ್ ಇದ್ದಾನೆ, ಬೇಜಾರು ಮಾಡ್ಕೋಬೇಡ, ಏನು ಮಾಡೋಕ್ಕಲ್ಲ, ಅದು ದೇವರ ಇಚ್ಛೆ ಅಷ್ಟೇ, ಅದಂತ ಒಪ್ಕೋರಿ ಅಂತ. ಆಯಿತು ಅಂತ ಹೇಳ್ಬಿಟ್ಟು ಪ್ರೇಮ್ ತಾಯಿಗೆ ಸಿಕ್ಕಿದಾಗ ಸಹನಂಗೆ ಏನೋ ಒಂದು ತನ್ನವರು ನನ್ನವರು ಅನ್ನೋ ಒಂದು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯಿತು, ನಾನು ಮತ್ತೊಮ್ಮೆ ಬರ್ತೀನಿ ಇಲ್ಲಿ ಅಂತ ಸಹನ ಆಡ್ಕೊಂಡು ವಾಪಸ್ ಬಂದ್ಬಿಡ್ತಾಳೆ. ಮತ್ತೆ ಬಂದಾಗ ಇಲ್ಲೇನಾಗುತ್ತೆ, ಸಹನಗೆ ತಮ್ಮ ಇರ್ತಾನೆ ಒಬ್ಬ. ಆ ತಮ್ಮ ಸಿಂಚನನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ. ಅಲ್ಲೇ ತುಂಬ ದಿನಗಳಾಗಿರೋದ್ರಿಂದ ಸಿಂಚನನ್ಗೂ ಅಲೆ ರಾಕೇಶ್ ಥಾಟ್ಸಿಂದನೂ ಆಚೆ ಬಂದಿರ್ತಾಳೆ, ಪ್ರೇಮ್ ಥಾಟ್ಸಿಂದನೂ ಆಚೆ ಬಂದಿರ್ತಾಳೆ. ಆಲೆ ಸಹನನ ತಮ್ಮನ ಜೊತೆ ನಾರ್ಮಲ್ ಆಗಿ ಮಿಂಗಲ್ ಆಗಿರೋದು, ಆಚೆಗೆ ಓಡಾಡೋದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಅದು ಸಹ ಇಷ್ಟ ಆಗೋದಿಲ್ಲ. ಹಿಂಗಾಗಿ ಬಂದಿರೋ ಹುಡುಗಿ ಯಾಕೆ ಹಿಂಗಾಗಿ ಆಡ್ತಿದ್ದಾಳೆ ಅಂತ ಸಹನ ವಾರ್ನ್ ಕೂಡ ಮಾಡ್ತಾಳೆ ತಮ್ಮನ್ನ, ಹಿಂಗಿರೋ ಸ್ಥಿತಿ ಬೇಡ ನೀನು. ಆವಾಗ ತಮ್ಮ ಕೋಪಗೊಂಡು, ನಿನ್ಗೆ ಯಾಕೆ, ನನ್ನ ಜೀವನ ಇದು, ನಾನು ಹೆಂಗಾದ್ರೂ ಇರ್ತೀನಿ, ಹಿಂಗೆ ಅಂತ ಮಾಡಿ ಕೊನೆಗೆ ಅವರಪ್ಪ ಅಮ್ಮ ಸಹನನಪ್ಪ ಅಮ್ಮಂಗೂ ಗೊತ್ತಾಗುತ್ತೆ ಈ ವಿಷಯ. ಅವರು ಬುದ್ಧಿವಾದ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಹನನ ತಮ್ಮಗೆ. ಆದರೆ ಅವನು ಒಪ್ಪೋದಿಲ್ಲ. ಸಿಂಚನನ ಕರ್ಕೊಂಡೋಗಿ ಬೇರೆ ಮದುವೆ ಮಾಡ್ಕೊಂಡು ಆಚೆನೇ ಇರ್ತಾನೆ, ಮನೆ ಮಾಡ್ಕೊಂಡು. ಈ ಕಡೆ ಸಹನ ಈಗಷ್ಟೇ ತನ್ನ ಫ್ಯಾನ್ಸಿನ ಕಳ್ಕೊಂಡು, ಪ್ರಿಯತಮನ ಕಳ್ಕೊಂಡು ಕಷ್ಟದಲ್ಲಿರ್ತಾಳೆ. ಈ ಕಡೆ ರಾಕೇಶ್ ಹೊಸದಾಗಿ ಜಾಯ್ನ್ ಆಗಿರ್ತಾನೆ. ಸಹ ನನಗೆ ಎಲ್ಲೂ ಒಂದು ನೆಮ್ಮದಿ ಅನ್ನೋದು ಸಿಗ್ತಿರಲ್ಲ, ಮನೆಯಲ್ಲಿ ಇರೋಕ್ಕಾಗ್ತಿರಲ್ಲ. ತಮ್ಮ ನೋಡ್ರೆ ಹಿಂಗೆ ಮಾಡಿರ್ತಾನೆ, ತಂದೆ ತಾಯಿ ಫೇಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಪ್ರೇಮ್ ಅಮ್ಮನ ಜೊತೆ ಏನೋ ಒಂಥರ ರಿಲೇಷನ್ಸ್ ಕ್ರಿಯೇಟ್ ಆಗಿಬಿಟ್ಟಿರ್ತಾ ಅವಳಿಗೆ. ಅಲ್ಲಿ ಹೋಗ್ತಾರೆ, ಆ ದೇವಸ್ಥಾನ ಹತ್ರ ಹೋಗೋದು, ಪೂಜೆ ಮಾಡೋದು, ಆ ತಾಯಿ ಹತ್ರ ಹೋಗೋದು, ಮಾತಾಡ್ಸೋದು, ಅಲ್ಲೇ ಊಟ ಮಾಡೋದು, ಹಿಂಗೆ ಮಾಡ್ತಾ ಮಾಡ್ತಾ ಅದೇನಾಗುತ್ತೆ ಅಂದರೆ, ಪ್ರೇಮ್ ಅವ್ರ ತಾಯಿ ಮನಸ್ಸಲ್ಲಿ ಒಂದು ವಿಚಾರ ಬರುತ್ತೆ, ಯಾಕೆ ಪ್ರೇಮ್ ಮತ್ತು ಸಹನನ ಮತ್ತೆ ಮಾಡಿಸ್ಬಾರ್ದು ಅನ್ನೋದು. ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಇವರು, ಅವ್ರ ತಾಯಿ ಸಹನನ ಪ್ರೇಮ್ ಬಗ್ಗೆ ಎಲ್ಲ ಹೇಳ್ತಾರೆ, ಕತೆ ಹಿಂಗಾಗಿದೆ ಅಂತ. ಆವಾಗ ಅರಿವಾಗುತ್ತೆ ಸಹನಾಗೆ,
ನಮ್ಮ ಮನೇಲಿ ಇರುವಂಥ ಸಿಂಚನ ಪ್ರೇಮ್ನ ಹೆಂಡತಿ ಅಂತ. ಮತ್ತೆ ತನ್ನ ತಮ್ಮನ ಮದುವೆ ಆಗಿರೋದು ಕೂಡ ಆವಾಗ ತುಂಬ ಬೇಜಾರು ಮಾಡ್ಕೊತಾನೆ. ಹಿಂಗೆ ಇಷ್ಟೊಳ್ಳೆ ಮನುಷ್ಯನ ಬಿಟ್ಟು ಬಂದು ಏನೂ ಹೇಳ್ದಲೆ ಸುಳ್ಳು ಹೇಳಿ ತಮ್ಮನಿಗೂ ಮದುವೆ ಮಾಡ್ಕೊಂಡು ಏನಿದು ಹಿಂಗೆ ಮಾಡ್ತಿದ್ದಾಳೆ ಇದು ಈ ಹುಡುಗಿ ಅಂತ. ಮತ್ತೆ ಪ್ರೇಮ್ ಅವರಮ್ಮ ಅದನ್ನೆಲ್ಲ ಹೇಳಿ, ನೀನು ಪ್ರೇಮ್ನ ಮದುವೆ ಮಾಡ್ಕೊ, ನಿನ್ಗಿರೋ ಸ್ಥಿತಿ ಅವನ ಸ್ಥಿತಿ ಇಬ್ಬರದು ಒಂದೇ ಇದೆ. ಬಟ್ ನೀವು ಯೋಚನೆ ಮಾಡೋದು ನಿಮ್ಮ ಥಿಂಗ್ಸ್ಗಳು ಎರಡು ಒಂದೇ ಇದೆ. ನೋಡು, ಯೋಚನೆ ಮಾಡೋದು, ನಮ್ದೇನು ಫೋರ್ಸ್ ಇಲ್ಲ. ನೀನು ಒಪ್ಕೊಂಡ್ರೆ ನಿಮ್ಮಿಬ್ಬರ ಜೀವನನೂ ಸರಿ ಚೆನ್ನಾಗಾಗುತ್ತೆ, ನಿಮ್ಮಿಬ್ರಿಗೂ ಒಳ್ಳೇದಾಗುತ್ತೆ. ಇಬ್ಬರು ಒಳ್ಳೆ ಮನಸ್ಸುಳ್ಳವ್ರು ನೀವು, ಯಾಕೆ ಆಗಬಾರ್ದು, ಯೋಚನೆ ಮಾಡು ಅಂತ. ಸಹನ ಏನು ಹೇಳ್ದಂಗೆ ಅಲ್ಲಿಂದ ಬಂದುಬಿಡ್ತಾಳೆ. ಬಂದು ತಂದೆ ತಾಯಿಗೆ ಕಥೆ ಹೇಳುತ್ತೆ, ಹಿಂಗೆ ಅಂತ. ಮತ್ತು ಸಿಂಚನನ ಬಗ್ಗೆನೂ ಹೇಳುತ್ತಾಳೆ, ಹಿಂಗಾಗಿದೆ ಅಂತ. ಕೊನೆಗೆ ಅವ್ರ ಸಹನ ತಂದೆ ತಾಯಿ ಒಪ್ಕೊಳ್ತಾರೆ ಮದುವೆಗೆ. ಮದುವೆ ಫಿಕ್ಸ್ ಆಗಿ ಪ್ರೇಮ್ದು ಮತ್ತು ಸಹನದು ಮದುವೆ ಇನ್ವಿಟೇಷನ್ನು ರಾಕೇಶಿಗೆ ಬರುತ್ತೆ. ಇನ್ನೇನು ಮದುವೆಗೆ ಹೋಗಬೇಕು ಇವರೆಲ್ಲರೂ ಅನ್ನೋಷ್ಟರಲ್ಲಿ ಸಹನ ತಮ್ಮ ಏನು ಮದುವೆ ಮಾಡ್ಕೊಂಡಿರ್ತಾನಲ್ಲ ಸಿಂಚನಾಗೆ, ಅವನಿಗೆ ಸಹನ ಸಿಂಚನ ತಂದೆ ಸುಪಾರಿ ಕೊಟ್ಬಿಟ್ಟಿರ್ತಾರೆ. ಹೆಂಗಾದ್ರು ಮಾಡಿ ಹುಡುಗನ ಸಾಯಿಸಿ ಇಲ್ಲ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಹಾಕಿಸಿ ಕರ್ಕೊಂಬಂದು ವಾಪಸ್ ಪ್ರೇಮ್ ಜೊತೆನೆ ಮದುವೆ ಮಾಡಿಸ್ಬೇಕು ಅಂತ. ಸಿಂಚನ ಸಹನ ಅಂತಮ್ಮ ಆಚೆ ಹೋಗಿರ್ತಾರೆ. ಆವಾಗ ರೌಡಿಗಳು ಬಂದು ಅವನಿಗೆ ಶೂಟ್ ಮಾಡ್ತೀವಿ, ಇಲ್ಲ ಡಿವೋರ್ಸ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕು, ಇಲ್ಲ ಸಾಯಿ ಅನ್ನೋ 2 ಆಪ್ಷನ್ ಕೊಟ್ಟು ಡಿವೋರ್ಸ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕ್ಸ್ಕೊಂಡು ಸಿಂಚನನ ಆಚೆ ಬಿಟ್ಟು ಅವನಿಗೆ ಅಲ್ಲಿಂದ ಕಿಡ್ನ್ಯಾಪ್ ಥರ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಈಗ ಸಿಂಚನ ಸಹನ ಮನೆಗೆ ಹೋಗಂಗಿಲ್ಲ, ಪ್ರೇಮ್ ಮನೆಗೆ ಹೋಗಂಗಿಲ್ಲ, ತನ್ನ ತಂದೆ ಮನೆಗೆ ವಾಪಸ್ ಬರ್ತಾಳೆ ಅಳ್ಕೊಂಡು. ತಂದೆ ಹೊಡೆದು ಮಾಡಿ ಮತ್ತೆ ನೀನು ವಾಪಸ್ ಪ್ರೇಮ್ ಹತ್ರನೇ ಹೋಗಬೇಕು ಅಂತ ಬೈದು ನಾಳೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕೂಡ ಆಗಿರ್ತಾಳೆ ರೂಮಲ್ಲಿ. ಆವಾಗ ಅಷ್ಟರಲ್ಲೇ ಪ್ರೇಮ್ ವೆಡ್ಡಿಂಗ್ ಕಾರ್ಡ್ನ ತಗೊಂಡು ಇವ್ರ ಮನೆಗೆ ಬರ್ತಾನೆ. ಸಹನ ಮನೆಗೆ, ಆವಾಗ ಸಿಂಚನ ಮನೆಗೆ. ಆವಾಗ ಸಿಂಚನ ತಂದೆ ಪ್ರೇಮ್ ಕ್ಷಮೆ ಕೇಳಿ, ಎಲ್ಲ ನನ್ನಿಂದನೇ ಆಗಿದ್ದು, ಅವಳಿಗೆ ಸಿಂಚನಾಗ ಮುಂಚೆನೇ ಇಷ್ಟ ಇರಲಿಲ್ಲ, ನಾನೇ ಫೋರ್ಸ್ ಮಾಡಿ ನಿನ್ನ ಜೀವನನೂ ಹಾಳು ಮಾಡಿದೆ, ಅವಳ ಜೀವನನೂ ಹಾಳು ಮಾಡಿದೆ, ಕ್ಷಮಿಸ್ಬಿಡು. ಆದರೆ ನೀನು ಈಗ ಹೊಸ ಮದುವೆ ಆಗ್ತಿದ್ಯಾ, ನನಗೆ ತುಂಬ ಇಷ್ಟ ಆಯಿತು, ಬೇಡ ಸಿಂಚನ, ನಾನು ಬೇರೆ ಎಲ್ಲರೂ ನೋಡಿ ಮಾಡ್ತೀನಿ, ಡಿವೋರ್ಸ್ ಆಕ್ಸೆಪ್ಟ್ ಮಾಡ್ಕೊ, ನೀನು ಬೇರೆ ಮದುವೆ ಆಗಿ ಚೆನ್ನಾಗಿರು ಅಂತ ಹೇಳಿಬಿಟ್ಟು ಮದುವೆ ಕಾಡಿಸ್ಕೊಂಡು ಕಳಿಸ್ಬಿಡ್ತಾರೆ ಪ್ರೇಮ್ನ. ಸಿಂಚನ ಇದನ್ನು ಕೇಳಿಸ್ಕೊಂಡು ಅಟ್ಲೀಸ್ಟ್ ಒಂದ್ಸಲ ಸಾರಿನಾದ್ರು ಹೇಳಬೇಕು ಅವನಿಗೆ, ಪ್ರೇಮ್ಗೆ
ಅಷ್ಟು ಒಳ್ಳೆಯವನು ನಾನು ನಿಜವಾಗ್ಲೂ ಕಂಡಿದ್ದೆ ದ್ರೋಹ ಮಾಡಿದ್ದೀನಿ ಅಂತ ಹೇಳಿ ಮೀಟ್ ಆಗೋಕ್ಕೆ ಪ್ರೇಮ್ ಮನೆಗೆ ಹೋಗ್ತಾಳೆ. ಆವಾಗ ಅಲ್ಲಿ ಸಹನ ಬಂದಿರ್ತಾಳೆ. ಸಹನ ನೋಡ್ತಾಳೆ ಅವ್ಳು. ಆವಾಗ ಶಾಕ್ ಆಗುತ್ತೆ. ಸಹನ ನೀನ ಮದುವೆ ಆಗ್ತಿರೋದು ಅಂತ. ಸಹನ ಹೇಳ್ತಾಳೆ, ಹೌದು ನೋಡಿಸ್ತೀನಿ, ಗೆಲ್ತೆ ನಿಲ್ಲಿಸಿದೆ, ಆದರೆ ನೀನೇ ಇವರ ಮೊದಲನೇ ಪತ್ನಿ ಅಂತ ನನಗೆ ಗೊತ್ತಾಗಿತ್ತು ಮುಂಚೆನೆ. ಅಂದರೆ ನೀನು ಅಲ್ಲಿ ತಮ್ಮನಿಗೆ ಮದುವೆ ಮಾಡ್ಕೊಂಡು ಹಿಂಗೆ ಮಾಡಿದ್ಯಾ, ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನಾದೆ. ಇಲ್ಲಿ ಈಗ ಆಗೋದಾಗೋಯ್ತು, ಒಂದು ಒಳ್ಳೆ ಕಸಿನ್ ಥರ, ಫ್ರೆಂಡ್ ಥರ ಬಾ, ಮದುವೆಗೆ ಬಾ, ಇರು ಜೊತೆಯಲ್ಲಿ, ನಿನಗೂ ಚೇಂಜ್ ಅನಿಸುತ್ತೆ ಅಂತ ಸಿಂಚು ನನಗೆ ಹೇಳಿ ಒಂಚೂರು ನಾರ್ಮಲ್ ಮಾಡಿ ನಾರ್ಮಲ್ ಸ್ಥಿತಿಗೆ ತಂದು ಸಹನ ಪ್ರೇಮ್ನ ಮದುವೆ ಮುಗಿಯುತ್ತೆ. ರಾಕೇಶ್ ಈ ಟೆನ್ಷನಲ್ಲಿ ಇರೋದ್ರಿಂದ ಮದುವೆಗೆ ಬರೋಕ್ಕಾಗಲ್ಲ ಅವನಿಗೆ. ಇವರ ಮೊದಲನೇ ರಾತ್ರಿ ಪ್ರೇಮ್ ಮತ್ತು ಸಹನಂದು. ಆವತ್ತು ಇವ್ರು ಕೂತ್ಕೊಂಡು ತಮ್ಮ ಹಳೆ ಪ್ರೇಮ ಕಥೆಗಳನ್ನ ಹೇಳ್ಕೊಂತಿರ್ತಾರೆ. ಆವಾಗ ಪ್ರೇಮು ಸಿಂಚನ ಕತೆ ಹೇಳಿ ರಾಕೇಶ್ ವಿಚಾರ ಹೇಳಿದಾಗ ಸಹನಗೆ ಶಾಕ್ ಆಗುತ್ತೆ. ಸಹನ ಹೇಳ್ತಾಳೆ, ರಾಕೇಶ್ ಅನ್ನೋ ಟೀಚರ್ ನಮ್ಮ ಕಾಲೇಜಿಗೆ ಬಂದಿದ್ದಾರೆ, ಇಲ್ಲಿದ್ದಾರೆ. ಬಟ್ ರಾಕೇಶ್ ಸಿಂಚನಂದ ಈ ವಿಷಯ ನನಗೆ ಗೊತ್ತಿರಲಿಲ್ಲ, ಯಾಕೆ ನಾವು ಇವರಿಬ್ಬರನ್ನ ಒಂದು ಮಾಡಬಾರ್ದು ಅಂತ ಹೇಳಿ ಇವ್ರೇನು ಮಾಡ್ತಾರೆ, ಮಾರನೇ ದಿನ ನೆಕ್ಸ್ಟ್ ದಿನ ಪ್ರೇಮ್ ಮತ್ತು ಸಹನ ಸಿಂಚನನ ತಂದೆಗೆ ಹೋಗಿ ಮೀಟ್ ಆಗ್ತಾರೆ. ಪ್ರೇಮ್ಗೆ ತುಂಬ ರೆಸ್ಪೆಕ್ಟ್ ಮಾಡ್ತಿರ್ತಾರೆ ಅವರು, ಸಿಂಚನನ ತಂದೆ. ಆವಾಗ ಪ್ರೇಮ್ ಹೇಳ್ತಾನೆ, ನಾನು ಇಷ್ಟು ದಿನ ನಿಮ್ಮ ಹತ್ರ ಏನೂ ಕೇಳ್ಕೊಂಡಿರಲಿಲ್ಲ, ಒಂದೇನೋ ಕೇಳ್ತೀನಿ, ಇಲ್ಲ ಅನ್ಬೇಡಿ. ಆವಾಗ ಸಿಂಚನ ತಂದೆ ಹೇಳ್ತಾರೆ, ನೀನು ಏನು ಬೇಕಾದರೂ ಕೊಡು, ಹೇಳು, ನಾನು ಒಂದು ಪದಾನೂ ಮಾತಾಡದೆ ನಿನಗೆ ಕೊಟ್ಟು ಕಳಿಸ್ತೀನಿ ಅಂತ. ಆವಾಗ ಪ್ರೇಮು ಸಿಂಚನ ಮತ್ತು ರಾಕೇಶ್ನ ಮದುವೆ ಬಗ್ಗೆ ಅವ್ರ ತಂದೆಗೆ ಒಪ್ಪಿಸ್ತಾನೆ, ಸಿಂಚನ ಮದುವೆಗೆ. ಇತ್ತ ಸಹನ ಬಂದು ರಾಕೇಶ್ಗೆ ಸಿಂಚನನ ಎಲ್ಲ ಸ್ಥಿತಿ ಹೇಳಿ ಒಪ್ಪಿಸ್ತಾಳೆ. ಹಿಂಗೆ ಈ ಸ್ಥಿತಿಯಲ್ಲಿದ್ದಾಳಳು, ಇನ್ಯಾರು ಹೆಲ್ಪ್ ಮಾಡೋಕ್ಕೆ ರೆಡಿ ಇಲ್ಲ ಬಿಟ್ಟರೆ ಈಗ ಅದು ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ, ಏನಾದ್ರು ಮಾಡ್ಕೊಳ್ತಾಳೆ. ನೀನು ಒಬ್ಬನೇ ಅವನಿಗೆ ಮುಂಚಿನ ನೋಡಿರೋದು, ಮದುವೆ ಮಾಡ್ಕೊ ಅಂತ. ಕೊನೆಗೂ ಸಿಂಚನ ತಂದೆನೂ ಒಪ್ಕೊಳ್ತಾರೆ, ಇತ್ತ ರಾಕೇಶ್ ಒಪ್ಕೊಳ್ತಾನೆ. ಇನ್ನೇನು ಜಾಬ್ ಸಿಕ್ಕಿರುತ್ತೆ, ಒಳ್ಳೆ ಜಾಗ ಇದೆ, ಒಳ್ಳೆ ಸ್ಯಾಲ್ರಿಯಲ್ಲಿ ಇರ್ತಾನೆ. ಹಾಗಾಗಿ ಆ ಕಡೆ ಪ್ರೇಮ್ ಮತ್ತು ಸಹನದ ಮದುವೆ ಆಗಿರುತ್ತೆ. ಇತ್ತ ಸಹನನ್ ತಮ್ಮ ಡಿವೋರ್ಸ್ ಕೊಟ್ಟು ಓಡೋಗಿರ್ತಾನೆ. ಸಿಂಚನ ಒಬ್ಳೆ ಕೊನೆಗೆ ಬಂದು ರಾಕೇಶ್ ಜೊತೆನೆ ಮದುವೆ ಆಗ್ತಾಳೆ. ಈಗ ಅವರು ಅವ್ರವ್ರ ಸಂಸಾರಗಳಲ್ಲಿ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ. ಅದೇ ಒಂದು ಸಂತೋಷ ನೋಡೋಕ್ಕೆ, ಕೇಳೋಕ್ಕೆ. ಅವ್ರ ಪಾಸ್ಟ್ ಏನಿದೆಯಲ್ಲ, ಅದು ಒಂದು ಯಾವಾಗ ನೆನೆಸ್ಕೊಂಡ್ರೆ ಒಂಥರ ಫ್ರೆಶ್. ಅವ್ರವ್ರುಗಳೇ ಕೂತ್ಕೊಂಡಾಗ ಮಾತಾಡ್ಕೊಂತಿರ್ತಾರೆ ಸ್ಟೋರಿಗಳನ್ನ ಕೂತ್ಕೊಂಡು. ಅವ್ರವರೇ ಫ್ರೆಂಡ್ಲಿ ಆಗಿದ್ದಾರೆ ಈಗಲೂ, ಬಟ್ ಅವರವರೇ ಕೂತ್ಕೊಂಡಾಗ ಮೀಟಪ್ ಆದಾಗ ಅವ್ರವರೇ ನೆನೆಸ್ಕೊಂಡು ಅವ್ರವ್ರೇ ಮಾತಾಡ್ಕೊಂತಾರೆ, ಕೇಳಿ ಚೆನ್ನಾಗಿ ಅನಿಸುತ್ತೆ. ತುಂಬ ಜನಕ್ಕೆ ಗೊತ್ತಾಗಿರ್ಬೋದು ಯಾಕೆ ಪ್ರೇಮ ಕಥೆ ಇರ್ಬೋದು ಇದು ಅಂತ. ಗೊತ್ತಾಗ್ದಲೇ ಇರೋರು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಎಲ್ಲರೂ ಗೊತ್ತಾಗಲಿ.
ಧನ್ಯವಾದ ಸ್ನೇಹಿತರೆ.